ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜ್ಞಾನಬಿಂದು ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಕನ್ನಡ ವ್ಯಾಕರಣದಲ್ಲಿ ಬರುವಂತಹ ಛಂದಸ್ಸಿಗೆ ಸಂಬಂಧಿಸಿದಂತೆ ಅಕ್ಷರಗಣದ ಒಂದು ಅರ್ಥ ಮತ್ತು ಅದರ ಒಂದು ಪ್ರಕಾರಗಳನ್ನು ಯಾವ ರೀತಿಯಾಗಿ ಗಣ ವಿಂಗಡಣೆ ಮಾಡಲಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಅಕ್ಷರಗಣ. ನಾವು ಛಂದಸ್ಸಿನಲ್ಲಿ ಪ್ರಮುಖವಾಗಿ ಎರಡು ರೀತಿಯಾದಂಥ ಒಂದು ಗಣಗಳ ಪ್ರಕಾರಗಳನ್ನು ಕಾಣ್ತೀವಿ. ಒಂದು ಮಾತ್ರಗಣ ಮತ್ತು ಇನ್ನೊಂದು ಅಕ್ಷರಗಣ. ಮಾತ್ರಗಣಗಳಲ್ಲಿ ಮಾತ್ರೆಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಯಾವ ರೀತಿಯಾಗಿ ಕೊಡ್ತೀವೋ ಅಕ್ಷರಗಣದಲ್ಲಿ ಕೂಡ ಅಕ್ಷರಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕಾಗುತ್ತೆ. ಇಲ್ಲಿ ಮೂರು ಅಕ್ಷರಗಳ ಒಂದು ಗುಂಪನ್ನು ಒಂದು ಗಣ ಅಂತಂದೇಳ್ಬಿಟ್ಟು ನಾವು ಕನ್ಸಿಡರ್ ಮಾಡ್ತೀವಿ. ಪದ್ಯದ ಪ್ರತಿ ಸಾಲಿನಲ್ಲಿ ಕೂಡ ಅಕ್ಷರಗಳನ್ನು ಮೂರು ಅಕ್ಷರಗಳಂತೆ ಲೆಕ್ಕ ಮಾಡಿ ನಾವು ಈ ಒಂದು ಅಕ್ಷರಗಣದಲ್ಲಿ ಗಣ ವಿಂಗಡಣೆಯನ್ನು ಮಾಡ್ತೀವಿ. ಈ ಒಂದು ಬಗೆಯ ಪದ್ಯಗಳು ವೃದ್ಧಿ ಜಾತಿಯ ಛಂದಸ್ಸಿಗೆ ಸೀಮಿತವಾಗಿರೋದ್ರಿಂದ, ಅಂದರೆ ವೃತ್ತ ಪ್ರಕಾರಗಳಿಗೆ ಸೀಮಿತವಾಗಿರೋದ್ರಿಂದ ಇವುಗಳನ್ನು ನಾವು ವರ್ಣ ಛಂದಸ್ಸು ಅಥವಾ ಏನಂತ ಕರಿತೀವಿ, ಅಕ್ಷರಗಣ ಅಥವಾ ವರ್ಣ ಛಂದಸ್ಸು ಅಂತಂದೇಳ್ಬಿಟ್ಟು ಕರಿತೀವಿ. ಈ ಒಂದು ವೃತ್ತಿ ಜಾತಿಯ ಛಂದಸ್ಸಿನಲ್ಲಿ ಪ್ರಮುಖವಾಗಿ 6 ಜಾತಿಯ ಒಂದು ವೃತ್ತಗಳು ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿವೆ. ಹೌದಾ, ಅವುಗಳನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲೇ ನಿಮಗೆ ತಿಳಿಸ್ತೀನಿ. ಈ ಒಂದು ಪ್ರಮುಖವಾಗಿ ಇಲ್ಲಿ ನಾವು ಅಕ್ಷರಗಣವನ್ನು ನೆನಪಿನಲ್ಲಿಡಬೇಕಂದ್ರೆ ಒಂದು ಸೂತ್ರವನ್ನು ನೆನಪಿನಲ್ಲಿಡಬೇಕಾಗುತ್ತೆ. ಯಮಾತ ರಾಜ ಬಹನ ಸಲಗಂ ಎಂಬುವಂಥದ್ದು ಒಂದು ಸೂತ್ರ. ಇದಕ್ಕೆ ಲಘು ಗುರು ಪ್ರಸ್ತಾರ ಹಾಕೊಂಡ್ಬಿಟ್ಟು ಅಲ್ಲಿ ಮೂರು ಅಕ್ಷರಗಳಂತೆ ನಾವು ಡಿವೈಡ್ ಮಾಡ್ಕೊತ ಹೋಗಬೇಕಾಗುತ್ತೆ. ಇಲ್ಲಿ ಒಟ್ಟು ಅಕ್ಷರಗಣದಲ್ಲಿ 8 ರೀತಿಯಾದಂಥ ಒಂದು ಪ್ರಕಾರಗಳು ಕಂಡುಬರ್ತವೆ. ಒಂದೊಂದಾಗಿ ನೋಡೋದಾದರೆ ಮೊದಲೇದಾಗಿ ಯಗಣ ಅಂತಂದೇಳಿಬಿಟ್ರೆ ನಾವು ಮೊದಲೇ ಅಕ್ಷರದ 3 ಅಕ್ಷರಗಳನ್ನು ಬರ್ಕೊಂಡ್ಬಿಟ್ಟು ಅವು ಲಘು ಗುರುಗಳನ್ನು ಪಕ್ಕದಲ್ಲಿ ಬರ್ಕೊತೀವಿ. ಇಲ್ಲಿ ಯಮಾತ ಅನ್ನುವಂಥದ್ದಿದೆ. ಯಮಾತ ಅನ್ನುವುದಕ್ಕೆ ನಾವು ಲಘು ಗುರು ಹಾಕ್ತೀವಿ. ಈ ರೀತಿಯಾಗಿ ನಾವು ಪ್ರತಿ ಒಂದು ಪದದ ಒಂದು ಮೂರು ಅಕ್ಷರಗಳಂತೆ ವಿಂಗಡಣೆ ಮಾಡಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನಾವು ಯಗಣ, ಮಗಣ, ತಗಣ, ರಗಣ, ಜಗಣ, ಭಗಣ ಮತ್ತು ನಗಣ, ಸಗಣ ಎಂಬ 8 ರೀತಿಯಾದಂಥ ಒಂದು ಪ್ರಕಾರಗಳು ಅಕ್ಷರಗಣದಲ್ಲಿ ಕಂಡುಬರ್ತವೆ. ಇಲ್ಲಿ ನಾವು ಇನ್ನೊಂದು ಪ್ರಮುಖ ವಿಷಯವನ್ನು ನೆನಪಲ್ಲಿಡಬೇಕಂದ್ರೆ ಇದು ಒಂದು ಸೂತ್ರ. ಅಂದರೆ ಈ ಒಂದು ಸೂತ್ರವನ್ನು ನೆನಪಿನಲ್ಲಿಟ್ಕೊಂಡ್ರೆ ನಾವು ಮುಂದೆ ಅಕ್ಷರಗಣದಲ್ಲಿ ಗಣ ವಿಂಗಡಣೆ ಮಾಡೋದಕ್ಕೆ ಈಸಿ ಆಗುತ್ತೆ. ಮೊದಲನೇದಾಗಿ ಲಘುಗುರು ಮೂರಿರೆ. ಲಘುಗುರು ಮೂರಿರೆ ಅಂದರೆ ಗುರು ಏನಾದರೂ ಮೂರಿದ್ರೆ ನಾವಿಲ್ಲಿ ಮಗಣ ಅಂತಂದೇಳಿ ಕರಿತೀವಿ. ಹೌದಾ, ಮಗಣ. ನೆಕ್ಸ್ಟ್ ಲಘು ಮೂರೇನಾದರೂ ಇದ್ದರೆ ಅದನ್ನು ನಾವು ಏನಂತ ಕರಿತೀವಿ, ನಗಣ ಅಂತ ಕರಿತೀವಿ. ನಗಣಾತು ಅಂದರೆ ಗುರು ಲಘು ಮೂರಿರೆ ಮನಗಣ ಅನ್ನುವಂಥದ್ದು. ಇನ್ನು ಗುರು ಲಘು ಗುರು ಲಘು ಏನಾದರೂ ಮೊದಲೇ ಬಾರಿಗೆ ಬಂದರೆ ಅದನ್ನು ನಾವು ಭಯಗಣ ಅಂತಂದೇಳಿ ಕರಿತೀವಿ. ನಂತರ ಅದೇ ರೀತಿಯಾಗಿ ಗುರುಲಘು ಗುರುಲಘು ಏನಾದರೂ ನಡುವೆ ಇದ್ದರೆ ಅದನ್ನು ನಾವು ಜರಗಣ ಅಂತಂದೇಳಿ ಕರಿತೀವಿ. ಗುರು ಮತ್ತು ಲಘು 2 ಅಕ್ಷರಗಳು ಕೊನೆ ಇದ್ದರೆ, ಅಂದರೆ ಗುರು ಏನಾದರೂ ಕೊನೆಯಲ್ಲಿದ್ದರೆ ಅದನ್ನು ನಾವು ಸಗಣ ಅಂತ ಕರಿತೀವಿ. ಇನ್ನು ಲಘು ಕೊನೆಯಲ್ಲಿದ್ದರೆ ಅದನ್ನು ನಾವು ತಗಣ ಅಂತ ಕರಿತೀವಿ. ಇದು ಬಹಳ ಇಂಪಾರ್ಟೆಂಟು. ಓಕೆನಾ. ಇದು ಒಂದನ್ನು ನೆನಪಲ್ಲಿಟ್ಟುಕೊಂಡ್ರೆ ನಾವು ಅಕ್ಷರಗಣ ವಿಂಗಡಣೆ ಮಾಡೋದಕ್ಕೆ ಬಹಳ ಸುಲಭವಾಗುತ್ತೆ. ನಂತರ ಈ ರೀತಿಯಾಗಿ ಅಕ್ಷರಗಣಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನಮ್ಮ ಕಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ಕಮೆಂಟ್ ಮಾಡಿ. ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.